ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬಾಳೆಕಾಯಿ ಸುಕ್ಕ ಮಾಡ್ತಾ ಇದ್ದೇನೆ. ಬಾಳೆಕಾಯಿ ಸುಕ್ಕ ಮಾಡಲಿಕ್ಕೆ ನಾನಿಲ್ಲಿ ಕದಲಿ ಬಾಳೆಕಾಯಿಯನ್ನು ತಗೊಂಡಿದ್ದೇನೆ. 10-15 ಬಾಳೆಕಾಯಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಎಲ್ಲವನ್ನು ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಅನಂತರ 2-3 ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ಇದನ್ನೊಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ. ಬೇಯಲಿಕ್ಕಿಡುವಾಗ 1 ಗ್ಲಾಸಿನಷ್ಟು ನೀರನ್ನು ಮಾತ್ರ ಸೇರಿಸ್ತಾ ಇರುವುದಿಲ್ಲಿ. ಸುಕ್ಕಕ್ಕೆ ಆಗುವಾಗ ಜಾಸ್ತಿ ನೀರು ಹಾಕಬಾರ್ದು. ಇನ್ನೊಂದು 1/4 ಗಂಟೆ ಇದು ಬೇಯಬೇಕು. ಅದು ಬೇಯುವ ಹೊತ್ತಿಗೆ ಇಲ್ಲಿ ಮಸಾಲೆಯನ್ನು ರೆಡಿ ಮಾಡಿಕೊಳ್ತಾ ಇದ್ದೇನೆ. ಮಸಾಲೆಗೆ ಇಲ್ಲಿ 5 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. ಹಾಗೆ 1 ಚಮಚ ಕೊತ್ತಂಬರಿ, 1 ಚಮಚದಷ್ಟು ಜೀರಿಗೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಇಲ್ಲಿ ಹುರಿತಾ ಇದ್ದೇನೆ. ಆಮೇಲೆ 1 ಕಪ್ನಷ್ಟು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆ 1 ನೀರುಳ್ಳಿ, ಸಣ್ಣ ಮೀಡಿಯಂ ಸೈಜಿನ 1 ನೀರುಳ್ಳಿಯನ್ನು ಕಟ್ ಮಾಡಿ ಇದರೊಟ್ಟಿಗೆ ಹಾಕ್ತಾ ಇದ್ದೇನೆ. ಸ್ವಲ್ಪ ಹುಳಿ ಹಾಗೆ 4 ಎಸಳು ಬೆಳ್ಳುಳ್ಳಿ ಎಲ್ಲವನ್ನು ಒಟ್ಟಿಗೆ ಹಾಕಿ 1/4 ಗ್ಲಾಸಿನಷ್ಟು ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡಬೇಕು. ಈಗ ಇಲ್ಲಿ ಬಾಳೆಕಾಯಿ ಬೆಂದಿದೆ. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ. ಹಾಗೆ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಹಾಗೆ ರೆಡಿ ಮಾಡಿ ಇಟ್ಟುಕೊಂಡಂತಹ ಮಸಾಲೆಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಮಸಾಲೆ ನೈಸಾಗಿ ಗ್ರೈಂಡ್ ಮಾಡಬಾರ್ದು, 2-3 ಸುತ್ತು ತಿರುಗಿಸಿದ್ರೆ ಸಾಕಾಗ್ತದೆ. ಮಸಾಲೆ ಹಾಕಿ 5 ನಿಮಿಷ ಬೇಯಲಿಕ್ಕಿದ್ರೆ ಸಾಕು. ಮಸಾಲೆ ಬೇಯಲಿಕ್ಕೆ ಮಾತ್ರ. ಈಗ ಇದು ಡ್ರೈ ಆಗ್ತಾ ಬಂದಿದೆ. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಕೊಡ್ತಾ ಇದ್ದೇನೆ. ಒಗ್ಗರಣೆಗೆ ಸಾಸಿವೆ, ಬೆಳ್ಳುಳ್ಳಿ ಹಾಗೂ ಕರಿಬೇವಿನ ಸೊಪ್ಪು ಮತ್ತು 1 ಮೆಣಸನ್ನು ಹಾಕಿ ರೆಡಿ ಮಾಡಿದ್ದೇನೆ. ಬಾಳೆಕಾಯಿ ಸುಕ್ಕ ರೆಡಿಯಾಗಿದೆ. ಬಾಳೆಕಾಯಿ ಇದ್ರೆ ಸುಲಭದಲ್ಲಿ ಮಾಡುವಂತಹ ಒಂದು ರೆಸಿಪಿಯಾಗಿದೆ. ಬಾಳೆಕಾಯಿ ಸುಕ್ಕ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.